ನಮ್ಮ ಆಶ್ರಮಕ್ಕೆ ಬಂದ ಇಂಥ ವಯಸ್ಸಾದ್ರು ತಗೊಳಲ್ಲ ಅಂತ ನಾನು, ಕಡಿಮೆ ವಯಸ್ಸು ತಗೊಳಲ್ಲ ಅಂತ ನಾನು ತುಂಬಾ ಆರಾಮ ಮಾಡಿ ಸೇರ್ಕೊಂಡಿದ್ದು. ಒಂಥರ ಆಸ್ತಮ ಕಾಯಿಲೆ ಇತ್ತು. ಅಂದ್ರೆ ಇಷ್ಟೊತ್ತಿಗೆ ಪ್ರಾಣ ಹೋಗಿ ಅಲ್ಲೇ 1 ವರ್ಷ ಆಗಿದೆ. ರಾತ್ರಿ ಒಂದು 11 o'clockಗೆ ಆ ಆಂಬುಲೆನ್ಸ್ ಎಲ್ಲ ಕಳಿಸಿ ಒಟ್ಟು ಹಾಸ್ಪಿಟಲ್ ಅಲ್ಲಿ ಎಷ್ಟು ದಿನ ಐತೆ? 15 ದಿವಸ ಉಸಿರಾಡಕ್ ಆಗ್ತಿಲ್ಲ. ಆಮೇಲೆ ಜೀವ ಉಳಿಸ್ದೆ. ಇವಾಗ್ಲೂ ಇಲ್ಲೇ ಇದ್ದಾನೆ, ಹೋಗೋದ್ರು ಹೋಗಲ್ಲ. ಇಡೀ ನಮ್ಮ ಆಶ್ರಮಕ್ಕೆ ಸಿಕ್ಕಿದ 2ನೇ ವ್ಯಕ್ತಿ. ಇವನು ಸಿಕ್ಕಾಗ ಹಿಂಗಿದ್ರು ಫುಲ್ಲು, ಇವಾಗ ಹಿಂಗಾಗ್ಬಿಟ್ಟವ್ರೆ, ಹೆಂಗ ಗೊತ್ತಿಲ್ಲ. 97 ಬಾಡಿಗಳನ್ನ ದಫನ್ ಮಾಡಿದ್ದೀನಿ. ಆ ಬಾಡಿಗಳನ್ನ ನನ್ನ ಜೊತೆ ನಿಂತು ದಫನ್ ಮಾಡಿದ್ದೀನಿ. ಎಲ್ಲರೂ ಸಾಗೋದು ಇದೆ ಹಾದಿ ತಾನೆ. ಇವರು ಅಷ್ಟೇ, ಇವ್ರಿಗೂ ಯಾರು ಇಲ್ಲ, ಇವರು ಸಿಕ್ಕಿದೆ. ಏನ್ ಹೇಳ್ತೀರಿ? ಹೇಳಿ. ನಾನು ಮನೆಯಿಂದ ಆಚೆ ಹೋದೆ, ಆಮೇಲೆ ಮೆಜೆಸ್ಟಿಕಲ್ ಇದೆ 1 ವಾರ. ಆಗ ಒಬ್ಬ ಫ್ರೆಂಡ್ ಸಿಕ್ಕಿದೆ. ಅವನು ಫ್ರೆಂಡ್ ಮೊಬೈಲ್ ಇಂದ ಇವ್ರದ್ದು ಒಂದು ಬಂತು ಆ್ಯಡ್. ಸೊ ವಿಡಿಯೋ ಏನೋ ಬಂತು, ಪ್ರಶಾಂತ್ ಚಕ್ರವರ್ತಿ ಅಂತ. ಆಮೇಲೆ ಅವರೆಲ್ಲರೂ ಒಂದು ಇದು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಂತ ಅಲ್ಲಿ ಕರ್ಕೊಂಡು ಹೋದ್ರು, ಪರ್ಬೇಟ್ ಪೊಲೀಸ್ ಸ್ಟೇಷನ್. ಅಲ್ಲಿ ಲೆಟರ್ ಕೊಟ್ಬಿಟ್ಟು ಅವನೇ ನಾನು ಕರ್ಕೊಂಡು ಬಂದೆ. ಯಾರು ವಿಡಿಯೋಲಿ ಇದ್ದೆ ಅವನಲ್ಲ, ನನ್ನ ಜೊತೆ ಫ್ರೆಂಡ್ ಇದ್ದಾನೆ. ಇಲ್ಲಿ ಬಂದು ಬಿಟ್ಟು ರಾತ್ರಿ ಬಂದು ಇಲ್ಲಿ ಇದ್ದು ನೆಕ್ಸ್ಟ್ ಡೇ ಹೋಗಿ ಇನ್ನೇ 1 year ಆಗ್ತಾ ಇದೆ. ಚೆನ್ನಾಗಿ ನೋಡ್ತಾರೆ. ಸಣ್ಣ ಪುಟ್ಟ ಕೆಲಸ ಮಾಡ್ತೇನೆ ನಾನು, ಅದೇನಿಲ್ಲ. ಎಲ್ಲ ಒಳ್ಳೆ ಊಟ ಅಕಾಮಿಡೇಷನ್ ಎಲ್ಲ ಕೊಟ್ಟು ಖುಷಿಯಾಗಿದ್ದೀರಾ? ಕ್ಲೀನ್ ಆಗಿದ್ದೀನಿ. ನಮ್ಮ ಆಶ್ರಮದ ಇವರು ಗೊತ್ತಲ್ಲ, ಮಿಸ್ಟರ್ ಬೀನ್. ಇವರು ಕೇಸ್ ನೋಡಿ, ಇವ್ರದ್ದು ಏನ್ ಎಲ್ಲ ಫೇಮಸ್ ವ್ಯಕ್ತಿಗಳನ್ನ ಇಟ್ಕೊಂಡಿದ್ದೀರಾ. ಬಂದ್ರೆ ಎಲ್ಲಾನು ಮೀಟ್ ಆಗ್ಬೋದು. ಹೌದು ಹೌದು, ಹಂಗೆ ಮಿಸ್ಟರ್ ಬೀನ್ ತರಾನೆ ಹಂಗೆ ಇಟ್ಕೊಳ್ಳಿ. ಇವ್ರು ಬಂದ್ಬಿಟ್ಟು ವಿನಾಯಕ್ ಅಂತ. ಈ ವಯಸ್ಸು ಬಂದ್ಬಿಟ್ಟು 32 ವರ್ಷ ಇವ್ರಿಗೆ. ವಿನಾಯಕ್ ಅಂತ 34 ವರ್ಷ. ಇವರು ಒಂದು ಬಾಸ್ ಸಪ್ಲೈ ಕೆಲಸ ಮಾಡ್ತಾ ಇದ್ದು. ಇವ್ರಿಗೆ ಯಾರು ಇಲ್ಲ. ನಮ್ಮ ಆಶ್ರಮಕ್ಕೆ ಬಂದ ಇಂಥ ವಯಸ್ಸಾದ್ರು ತಗೊಳಲ್ಲ ಅಂತ ನಾನು, ಕಡಿಮೆ ವಯಸ್ಸು ತಗೊಳಲ್ಲ ಅಂತ ನಾನು ತುಂಬಾ ಆಟ ಮಾಡಿ ಸೇರ್ಕೊಂಡಿದ್ದು. ಬಟ್ ಇವನಿಗೆ ಒಂಥರ ಆಸ್ತಮ ಕಾಯಿಲೆ ಇತ್ತು. ಅಂದ್ರೆ ಇಷ್ಟೊತ್ತಿಗೆ ಪ್ರಾಣ ಹೋಗಿ ಅಲ್ಲೇ 1 ವರ್ಷ ಆಗಿರೋದು. ರಾತ್ರಿ ಒಂದು 11 o'clockಗೆ ಆ ಆಂಬುಲೆನ್ಸ್ ಎಲ್ಲ ಕಳಿಸಿ ಒಟ್ಟು ಹಾಸ್ಪಿಟಲ್ ಅಲ್ಲಿ ಎಷ್ಟು ದಿನ ಐತೆ? 15 ದಿವಸ ಉಸಿರಾಡಕ್ ಆಗ್ತಿಲ್ಲ. ಆಮೇಲೆ ಜೀವ ಉಳಿಸ್ದೆ. ಇವಾಗ್ಲೂ ಇಲ್ಲೇ ಇದ್ದಾನೆ, ಹೋಗೋದ್ರು ಹೋಗಲ್ಲ. ಏನಾರ ಸ್ಟ್ರಾಂಗ್ ಇದೆಯಾ, ಕೆಲಸ ಮಾಡ್ಕೊಂಡು ಚೆನ್ನಾಗಿರೋರು ಹೋಗಲ್ಲ, ಇಲ್ಲೇ. ಇವರು ಬನ್ನಿ ಕೃಷ್ಣಪ್ಪ. ಇವ್ರು ನಂಗೆ ಸಿಕ್ಕಿ, ಇಡೀ ನಮ್ಮ ಆಶ್ರಮಕ್ಕೆ ಸಿಕ್ಕಿದ 2ನೇ ವ್ಯಕ್ತಿ. ಇವ್ರು ನಂಗೆ ಸಿಕ್ಕಿ ಎಷ್ಟು ವರ್ಷ ಆಯ್ತು? 8.5 ವರ್ಷ ಆಯ್ತು ಸಿಕ್ಕಿ. ಇವ್ರು ನಂಗೆ ಸಿಕ್ಕಾಗ ಹಿಂಗಿದ್ರು ಫುಲ್ಲು, ಇವಾಗ ಹಿಂಗಾಗ್ಬಿಟ್ಟವ್ರೆ, ಹೆಂಗ ಗೊತ್ತಿಲ್ಲ. ಬಟ್ ಇವ್ರಿಗೆ ನಿಮ್ಮ ಪ್ರಕಾರ ಎಷ್ಟು ಅನ್ಸುತ್ತೆ ಏಜ್? 70 ಕರೆಕ್ಟ್ ಆಗಿ ಹೇಳಿದ್ರೆ. ಇವ್ರಿಗೆ ಎಷ್ಟು ಗೊತ್ತಾ ವಯಸ್ಸು? ಇವಾಗ 95 ಎಷ್ಟು ನಿಮ್ಮ ವಯಸ್ಸು? 97 ವರ್ಷ ಹಂಗಿದೆ ನೋಡಿ. ಇವ್ರ ಏಜ್ ಅಲ್ಲಿ ನಾವ್ ಹಿಂಗಿರ್ತೀವ? ಮನೇಲಿದ್ದು ಚೆನ್ನಾಗಿ ನೋಡ್ಕೊಳ್ತೀನಿ ಅಂದ್ರೇನೆ 97 ವರ್ಷ ಎಲ್ಲ ಬದುಕೋದು ಕಷ್ಟ. ಬಟ್ 97 ವರ್ಷ ನಾನು ಇದುವರೆಗೂ ಎಷ್ಟೋ ಬಾಡಿಗಳನ್ನ ದಫನ್ ಮಾಡಿದೀನಿ. ಆ ಬಾಡಿಗಳನ್ನ ನನ್ನ ಜೊತೆ ನಿಂತು ದಫನ್ ಮಾಡಿದ ವ್ಯಕ್ತಿ ಇವ್ರೆ. ನನಗೆ ಈ ಹೆಣ ಬಾಡಿ ಆ ಭಯ ಹೋಗ್ಸಿದ್ದೆ ಇವರು ಎಲ್ಲಾ ಬಾಡಿ ಬನ್ನಿ ನಾನಿದ್ದೀನಿ ಅಂತ ಬರ್ತಾರೆ ನಮ್ಮ ಜೊತೆ. ಅಷ್ಟು ಒಂದು ಸ್ಟ್ರಾಂಗ್ ಮನುಷ್ಯ. ಬಟ್ 97 ಅಂತ ನಂಗೆ ಯಾವತ್ತೂ ಅನಿಸಿಲ್ಲ. ಕುತ್ಕೊಳ್ಳಿ. ಇವರು ರವಿ ಅಂತ. ನಮಸ್ಕಾರ ಸರ್. ರವಿ ಅಂತ. ಇವನು ಅವಾಗ ಬಸ್ ಲಾರಿಗಳಿಗೆಲ್ಲ ಕಲ್ ತಗೊಂಡಿವನು. ಆತಗ ಒಂದು 7.5 ವರ್ಷ ಆಯ್ತಲ್ಲ ಬಂದು. ಅವಾಗ ಅವಾಗ ಬಸ್ಗಳಿಗೆ ಕಲ್ಲೆಲ್ಲ ಹೊಡಿತಾ ಇದ್ದೆ. ಅವಾಗ ನಿನ್ ಸಿಕ್ಕಾಗ ಗಡ್ಡ ಎಷ್ಟಿತ್ತು ಹೇಳು? ಗಡ್ಡ ಎಷ್ಟಿತ್ತು? ಹಂಗೆ ಕೂದೆಲ್ಲ ಬಿಟ್ಕೊಂಡ್ಬಿಟ್ಟಿದ್ದ. 7.5 ವರ್ಷ ಆಯ್ತು. ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಸರಿ ಮಾಡಿದೀನಿ. ಬಟ್ ಇನ್ನು ಸ್ವಲ್ಪ ಹಂಗೆ ಸ್ವಲ್ಪ ತಲೆ ಕೆಟ್ಟರೆ ಹಿಂಗ್ ಹೊಡ್ಕೊಂತಾನೆ ಅವನೇ. ಒಂದ್ಸಲ ನನಗೆ ಬೈದ್ಬಿಡ್ತಾನೆ ಆತರ. ಹೆಚ್ಚು ಕಮ್ಮಿ ಆಗತ್ತೆ.
ಇಲ್ಲ ಒಂಥರ ಆಗತ್ತೆ ಹತ್ರ ಆಗತ್ತೆ ಅದು. ಈಗ ಅವ್ರಿಗೆ ಬೈಯಿ ಯಾರಿಗೂ ಎಲ್ಲರಿಗೂ ಯಾಕೆ ಸರ್? ಹಾ ವಿಲ್ಲನ್ ಇರ್ತಾನಲ್ವಾ ಹೌದೌದು ಕರೆಕ್ಟ್. ಕೋಪ ಬಂದ್ರೆ ಈಗ ನಿನಗೆ ಮದ್ವೆ ಆಗಿದೆಯಾ ಇಲ್ವೋ? ಆಗಿದೆಯಾ ಇಲ್ವೋ? ನಾನು ಇಲ್ಲೇ ಇದೀನಲ್ವ ಜ್ಞಾಪನ ಇರಲ್ವಲ್ಲ. ಅಲ್ಲ ಮದ್ವೆ ಆಗಿದೆಯಾ ಇಲ್ವೋ? ಇವಾಗ ನೋಡಿದ್ರೆ ತಾನೆ ಅವ್ರು ಹೇಳಿದ್ರು ನಿಂಗೆ ಇನ್ನು ಮದ್ವೆನೇ ಆಗಿಲ್ಲ ಅಂದ್ರು. ಹೇಳಿದ್ರಾ? ಮದ್ವೆ ಆಗಿಲ್ಲಂತೆ, ಹಂಗೆ ಇವ್ರಿಗೂ ಮದ್ವೆ ಆಗಿಲ್ಲಂತೆ. ಅಯ್ಯೋ sir! ನೋಡಿ ಇವ್ರಿಗೂ ಮದ್ವೆ ಆಗಿಲ್ಲಂತೆ. ಏನ್ ಮಾಡ್ತೀಯಾ? ಆಗ್ತೀಯಾ? ಸ್ವಲ್ಪ ವಯಸ್ಸಾಗಿದ್ದ ಏನಾಗಲ್ಲ, ಅವ್ರಿಗೆ ಅಡ್ಜಸ್ಟ್ ಮಾಡ್ಕೊಂತಾರೆ. ಚಿಕ್ಕ ವಯಸ್ಸು ಅಂದ್ರೆ ಒಂದ್ 30 ವಯಸ್ಸು ಏನೋ 26 ವಯಸ್ಸು. ಅವರೇ ಓಕೆ ಅಂತ ಅವ್ರಲ್ಲಿ 26 ವಯಸ್ಸು ಅವರೇ ಓಕೆ ಅಂತ ಅವ್ರ ಮದ್ವೆ ಆಗು ಹ್ಞೂ ಅಂತ ಹೇಳ್ಬಿಡು. ಸ್ವಲ್ಪ ದಿನ ಆಗಲಿ ಯೋಚನೆ ಮಾಡಿ. ಚೆನ್ನಾಗಿದ್ರೆ ತಾನೆ. ಆದ್ರೆ ನಮ್ಮ ಕರೆಕ್ಟಾಗಿ ಹೇಳ್ತಾನೆ. ಇವಾಗ ಬರ್ತಾರಪ್ಪ, ನೀವ್ ಬರ್ತೀರ, ನೀವ್ ಮಾತಾಡಿದ್ರೆ ಉತ್ತರ, ನೀವ್ ಕೇಳದೆ ಇದ್ರೆ ಮಾತಾಡಕ್ ಆಗಲ್ಲ. ಅಂದ್ರೆ ಅವ್ನು ಇವಾಗ ನೀನು ಆರೋಗ್ಯವಾಗಿ ಚೆನ್ನಾಗಬೇಕು. ಬರ್ತೀರಾ, ನೀನ್ ತಪ್ಪು ಮಾಡಿ ಅಂದ್ರೆ ತಪ್ಪು ನಾವ್ ಮಾಡಿದ್ರೆ ನನ್ಗೆ ಗೊತ್ತಾಯ್ತು. ನೀನ್ ಮಾಡಿ ಅಂದ್ರೆ ನಾನು ಸರಿ. ಇವಾಗ ಅವ್ರಿಗೆ ತುಂಬಾ ಆಸೆ ಇಟ್ಕೊಂಡ್ರೆ ಮದ್ವೆ ಆಗ ಪಾಪ ಅವ್ರ ಹೆಸರು ಬಂದ್ಬಿಟ್ಟು ಅದೇನಪ್ಪ ನೀನೇ ಕಡೆ ಹೆಸರು ಕಡೆ ಏನ್ ನಮ್ಮ ಹೆಸರು ರಚನಾ. ಇವಾಗ ಏನ್ ಮಾತಾಡ್ಬೇಕಪ್ಪ? ಏನ್ ಮಾತಾಡ ಮದ್ವೆ ಆಗ್ತಾರ ನಿನ್ನ. ಅದೇ ನೀವು ಕೇಳ್ತಿರಲ್ವಾ, ನಾನು ಏನೇನ್ ಉತ್ತರ ಕೊಡ್ಬೇಕು? ನೀನೇ ಉತ್ತರ ಕೊಡ್ಬೇಕು. ಈಗ ಮದ್ವೆ ಆಗ್ತೀರಾ ಅಂತ ಕೇಳಿದಕ್ಕೆ ಆಗ್ತೀರಾ ಇಲ್ವಾ ಅದೇ ಹೇಳಿ. ಆಗ್ತೀರಾ ಇಲ್ವಾ? ಆಗ್ಬೋದಾ? ಓಕೆನಾ? ಈಗ ಅದಕ್ಕೆ ಒಂದ್ ಕೆಲ್ಸ ಮಾಡು, ನೆಕ್ಸ್ಟ್ ವೀಕ್ ಮದ್ವೆ. ಡ್ಯಾನ್ಸ್ ಬರುತ್ತಾ ನಿಮಗೆ? ಡ್ಯಾನ್ಸ್ ಬರುತ್ತಾ? ಸ್ವಲ್ಪ ನಿಧಾನ ಆಡ್ಬೋದು. ಸಿಂಗಿಂಗು ಎಲ್ಲಿ ನಿತ್ಕೊ ನಿಮಿಷ. ಫೈಟ್ ಆಡಿ ಡ್ಯಾನ್ಸ್ ಮಾಡಿ ಒಂಚೂರು ನೋಡೋಣ. ಮಟನ್ ಕಟ್ ಮಾಡಿದ ಪ್ರಾಣ ಹೋದ್ಮೇಲೆ ತಿಂತಿರ್ತಾನೆ. ಹೌದು, ಸತ್ ಮೇಲೆ ತಾನೆ ತಿಂತೀವಿ. ಹೌದು, ಪ್ರಾಣ ಎಲ್ಲಿದೆ ಅಲ್ಲಿ? ಕರೆಕ್ಟ್. ಈಗ ಒಂದ್ ಕೆಲಸ ಮಾಡು, ಒಂದೆರಡು ಸ್ಟೆಪ್ ಹಾಕಿ ತೋರ್ಸು. ನೋವಿದೆ ಇವತ್ತು. ಚೆನ್ನಾಗಿದೆ, ಇನ್ನ ಚೆನ್ನಾಗ್ ಮಾಡ್ತೀರಾ. 26 ವಯಸ್ಸು 34 ವಯಸ್ಸಿದೆ, ಒಂದ್ 10 ಡ್ಯಾನ್ಸ್ ಆಡ್ಬೋದು. ಇವಾಗ ಎಷ್ಟು ವಯಸ್ಸು ನಿಮ್ಗೆ? 56 ವಯಸ್ಸು. 56 ವಯಸ್ಸು. ಎಲ್ಲಿ ಡ್ಯಾನ್ಸ್ ಮಾಡೋದ್ಸಲಿ? ಡ್ಯಾನ್ಸ್ ಹಿಂಗ್ ಹಿಡ್ಕೊಂಡ ಟೈಟಾನಿಕ್ ಹೀರೋಯಿನ್ ತರ ಮಾಡೋದ್ಸಲಿ. ಆಯ್ತು, ಮಾಡು, ಒಂದ್ ಸ್ಟೆಪ್ ಹಾಕ್ಬಿಡು. ಬರ ಮಾಡ್ಕೊಂಡು ಡ್ಯಾನ್ಸ್, ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡು. ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡಿ ಹಿಂಗೆ. ಮದ್ವೆ ಆದ್ಮೇಲೆ 2 ದಿನ ಆದ್ಮೇಲೆ ಒಂದೇ ದಿನ ಮಾಡ್ಬಾರ್ದು. ನಾಳೆನೋ ನಾನದು ಯೋಚನೆ ಮಾಡಿ ಏನೋ ಹೋಗಿ ನಮ್ಮಣ್ಣ ನಾವು ಪರ್ಸನಲ್ ಹೋಗ್ತಿದಿಲ್ವಾ, ನೀವೆಲ್ಲ ದೂರ ಹೋಗ್ಬೇಕು. ಅವಾಗ ಪರ್ಸನಲ್ ಹೋಗ್ತೀರಾ? ಪರ್ಸನಲ್ ಹೋಗ್ತಾರಂತೆ ಇಬ್ರು. ನೀವೊಬ್ರು ಹೋಗ್ತೀರಪ್ಪ ಬಾತ್ರೂಮ್, ನಿಮ್ ಹತ್ರನೇ ದುರ್ಕೊಂಡಿರಕ್ಕ ನಾನು. ಅದೇ ನಿಮ್ ಹತ್ರ 15 ಜನ ದುರ್ಕೊಂಡ್ರೆ ನೀವ್ ಏನ್ ಮಾಡ್ತೀರಾ? ನೀವು ಹೋಗಲ್ಲ, ನಾನು ಹೋಗಲ್ಲ. ಕರೆಕ್ಟ್. ಈಗ ಅವ್ರ ಒಂದು ಡ್ಯಾನ್ಸ್ ಮಾಡು. ಡ್ಯಾನ್ಸ್ ಮಾಡಿ ಇಟ್ಕೊಂಡು ಕೈ ಇಟ್ಕೋ. 2 days. ಸರಿ, ಸೆಕೆಂಡ್ ಕೊಡಿ ಸಾಕು. ಓಕೆ ಆಯ್ತಾ? ಸರಿ ಸರಿ ಆಯ್ತು. 2 ದಿನ ಮಾಡಿ ಸರಿ 2 ದಿನ ಆದ್ಮೇಲೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಬರ್ಬೇಕು ನೀವು. ಅಪಾಯಿಂಟ್ಮೆಂಟ್ ಬೇರೆ ನೋಡಿ ಸರ್. ಏನ್ ಡಿಮ್ಯಾಂಡ್ ನಿಮ್ಮ ಆಶ್ರಮದಲ್ಲಿ ಡ್ಯಾನ್ಸ್ ಆಡೋದಕ್ಕೂ ಕೂಡ? ತಕ್ಷಣ ತಿನ್ಬಿಡ್ತೇನೆ. ಇಷ್ಟಿಷ್ಟು ಮಾಡಿ ಎಷ್ಟೋ ಬಂದು ಹಾಕಿ ಎಷ್ಟೋ 1 ಅವರ್ ಆಗಲ್ವಾ? ಅಂದ್ರೆ ರವಿ ಸಿಗಕ್ಕೆ ಕಾಯ್ಬೇಕು. ಹಂಗೆ ಒಂದ್ ಕಾಯಿ ಕಿತ್ಕೊಂಡ್ಬಿಟ್ರೆ ಇವತ್ತೇ ಸಿಕ್ಬಿಡ್ತು ಮರದಲ್ಲಿ. ಅದೇ 6 ತಿಂಗಳು ಅವ್ನ್ ಸಿಗ್ಬೇಕು ಅಂದ್ರೆ ಕಾಯ್ಬೇಕು ನೀವು. ಕಿತ್ಕೊಳ್ಬೇಕು ಅಂದ್ರೆ ಆ ಮರದ ನಾವು ಹೋದ್ರೆ 10 ಜನ ಹೋದ್ರೆ ಇವನಿಗೆ ಇವಾಗ್ಲೂ 6 ಪ್ಯಾಕ್ ಇದೆ ಅಂತ ಗಟ್ಟಿ ಸ್ಟ್ರಾಂಗ್ ಮನುಷ್ಯ. ಓಕೆನಾ? ಕುತ್ಕೊಳ್ಳಿ ಸರ್. ಎಲ್ಲಿ ಹಿಂಗ್ ಕೂತ್ಬಿಡ್ತೀನಿ ಅಂತ ಹೇಳು. 1 ನಿಮಿಷ ಇವ್ರು ಬರ್ತಾರೆ, ನಿಮ್ಗೊಂದು ಇಂಜೆಕ್ಷನ್ ಆಗ್ತದೆ, ಸ್ವಿಚ್ ಬಾರ್ಡ್ ತೂತಾಗ್ಬಿಡ್ತದೆ. ನಾನು ಸರಿ ಮಾಡೋಕ್ಕಾಗತ್ತಾ?
ಅದೇ ನಾವೇನ್ ಮಾಡಿದ್ವಿ ಯಾರಿನ ಇಷ್ಟ ಅವ್ರು ಇಟ್ಕೊಂಡ್ಬಿಡ್ತೀವಿ ನಾನು ಚುಚ್ಚಿದ ಮೇಲೆ ಈಗ ಹಿಂಗ್ ಹೊಡಿಬೇಕು ಹೊಡಿಯಲ್ಲ ಇವಾಗ ನಾನ್ ಹಾಕಿದೆ ಅಂತ ಯಾಕೆ ಕೆಲಸ ಇಟ್ಕೊಳ್ತಾರೆ ಹಿಂಗ್ ಹೊಡಿ ಹಿಂಗೆ ನನ್ ಕಡೆ ಅಂತೆ. ಹಿಂಗ್ ಹೊಡಿ ಹಿಂಗೆ ಹಿಂಗ್ ಹೊಡಿ ಹಿಂಗೆ ಮದುವೆ ಕೊಡ್ಸಿ ಕಳಿಸ್ತೀರಾ ನೀವು ಇವತ್ತು ನನಗೆ